ಇನ್ನೇನು ನೋಡಾತಿದ್ವಿ ನಮ್ಮ ಜ್ಞಾನೇಂದ್ರಿಯಗಳ ಬಗ್ಗೆ ನೋಡಾತಿದೀವಲ್ಲ. ಜ್ಞಾನೇಂದ್ರಿಯಗಳು ಎಷ್ಟು ಜ್ಞಾನೇಂದ್ರಿಯಗಳು ಕಂಡು ಬರ್ತಾವ ನಮ್ಮಲ್ಲಿ? 5 ಜ್ಞಾನೇಂದ್ರಿಯಗಳು ಕಂಡು ಬರ್ತಾವಲ್ಲ. ನಿನ್ನೆ ಮಾಡುವಾಗ ಅದು ಅರ್ಧಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ, ಅರ್ಧಕ್ಕೆ ಕಟ್ ಆಗ್ಬಿಟ್ಟೈತದ. ಹಾಗಾಗಿ ಜ್ಞಾನೇಂದ್ರಿಯಗಳು ಇದು ಕಣ್ಣೆಲ್ಲ ನೋಡಿದ್ವಲ್ಲ, ಕಣ್ಣು ನೋಡಿದ್ವಿ, ಎಲ್ಲ 5 ಜ್ಞಾನೇಂದ್ರಿಯಗಳು ನೋಡಿದ್ವಿ. ಹಂಗಾಗಿ ಕ್ವಿಕ್ ರಿವಿಷನ್ ಮಾಡಿಬಿಡೋಣ. ಜ್ಞಾನೇಂದ್ರಿಯಗಳು ಅಂತಂದ್ರೆ ನಮ್ಮ ಅಂದ್ರೆ ಏನಂತೀವಿ, ನಮ್ಮ ಈ ಪರಿಸರದ ಬಗ್ಗೆ ನಮಗೆ ತಿಳಿಸ್ಕೊಡುವಂಥ ನಮ್ಮ ಅಂಗಗಳನ್ನು ಜ್ಞಾನೇಂದ್ರಿಯಗಳು ಅಂತೀವಲ್ಲ. ನಮಗೆ ಪರಿಸರದಲ್ಲಿರೋ ಆಗುಗಳ ಬಗ್ಗೆ ತಿಳಿಸ್ಕೊಡುವಂಥ, ನಮ್ಮ ಸುತ್ತಮುತ್ತಲಿರುವ ವಿಜ್ಞಾನ ಬಗ್ಗೆ ನಮಗೆ ಜ್ಞಾನ ಕೊಡುವಂಥವುಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಆ ಜ್ಞಾನೇಂದ್ರಿಯಗಳೇ ಮುಖ್ಯವಾಗಿ ಕಣ್ಣು ನೋಡಿದ್ವಲ್ಲ ನಾವು. ಕಣ್ಣಿನಲ್ಲಿ ನಾವು ಅನೇಕ ಥರದ ಇದು ವಿಧಗಳನ್ನು ನೋಡ್ತೀವಿ. ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ಕ್ವಿಕ್ ರಿವಿಷನ್ ಮಾಡೋಣ. ಈ ಕಣ್ಣಿನಲ್ಲಿ ಎಷ್ಟು ವಿಧಗಳು ಬರ್ತಾವ್ರಿ? 3 ವಿಧಗಳು ಕಂಡು ಬರ್ತಾವಲ್ಲ. ಯಾವ್ಯಾವ ಬರ್ತಾವ? ಸ್ಕ್ಲೀರಾ, ಕೊರೈಡ್ ಮತ್ತು ರೆಟಿನಾ. ಸ್ಕ್ಲೀರಾ, ಕೊರೈಡ್ ಮತ್ತು ರೆಟಿನಾ. ಸ್ಕ್ಲೀರಾ ಭಾಗ ಐತಲ್ಲ, ನಮ್ಮ ಕಣ್ಣಿನ ವೈಟ್ ಕಲರ್ ಭಾಗ ಐತೆ ನೋಡ್ರಿ, ಅದು ಸ್ಕ್ಲೀರಾ ಭಾಗ ಅಂತೀವಿ. ಈ ಸ್ಕ್ಲೀರಾ ಭಾಗದ ಮೇಲೆ ಇರುವ ತೆಳುವಾದ ಪೊರೆಯನ್ನು ಏನಂತ ಕರಿತೀವಿ? ಕಾರ್ನಿಯಾ ಇರ್ತೈತಲ್ಲ. ಈ ಸ್ಕ್ಲೀರಾ ಭಾಗದ ಮೇಲೆ ತೆಳುವಾದ ಪೊರೆ ಒಂದು ಕಾರ್ನಿಯಾ ಕಂಡು ಬರ್ತೈತಿ. ಈ ಕಾರ್ನಿಯಾದ ಮೇಲ್ಭಾಗದಲ್ಲಿ ಇನ್ನೊಂದು ಪೊರೆ ಕಂಡು ಬರ್ತೈತಲ್ರಿ, ಕಂಜಕ್ಟಿವಾ. ಹೌದಲ್ಲ, ಈ ಕಂಜಕ್ಟಿವಾ ಪೊರೆ ಐತ್ ನೋಡ್ರಿ, ಇದಕ್ಕೆ ಏನಾದ್ರು ಅಂದ್ರೆ ಈಗೇನಾದ್ರು ಪೆಡ್ ಬಿಟ್ರೆ ಅದು ರೆಡ್ ಕಲರಿಗೆ ಕನ್ವರ್ಟ್ ಆಗುತ್ತೆ. ಅದಕ್ಕಾಗಿ ಕಂಜಕ್ಟಿವಿಟಿ ಕಾಯಿಲೆ ಅಂತೀವಿ. ಈ ಕಾರ್ನಿಯಾ ಇದು ಇದು ಒಂದೇ ಸ್ಕ್ಲೀರಾ ಭಾಗ ಇದು ವೈಟ್ ಕಲರ್ ಇದ್ದಿದ್ದ. ನೆಕ್ಸ್ಟ್ ಕೊರೈಡ್ ಭಾಗದಾಗ 2 ಪಾರ್ಟ್ ನೋಡ್ತೀವಿ ನಾವು. ಒಂದು ಪುಪಿಲ್, ಒಂದು ಐರಿಸ್. ಐರಿಸ್ ಮತ್ತು ಪುಪಿಲ್. ಐರಿಸ್ ಏನ್ ಮಾಡ್ತೈತಿ? ಬಂದಿರ್ತಕ್ಕಂಥ ಬೆಳಕು ನಾವು ಪುಪಿಲ್ ಅನ್ನು ಅಡ್ಜಸ್ಟ್ ಮಾಡೋದ್ರಲ್ಲಿ ಐರಿಸ್ ಮುಖ್ಯವಾದ ಪಾತ್ರ ವಹಿಸ್ತೈತಿ. ಈ ಪುಪಿಲ್ ಪಾಪೆ ಐತಿ ನೋಡ್ರಿ, ಈ ಪಾಪೆಯನ್ನು ಅಡ್ಜಸ್ಟ್ ಮಾಡೋದ್ರಲ್ಲಿ ಈ ಐರಿಸ್ ಮುಖ್ಯವಾದ ಪಾತ್ರ ವಹಿಸ್ತೈತಲ್ಲ. ಏನ್ ಮಾಡ್ತೈತಿ? ಬಂದಿರ್ತಕ್ಕಂಥ ಬೆಳಕನ್ನು ಆ ಅದೇನಾದ್ರೂ ಬೆಳಕು ಭಾಳ ಇದ್ರೆ ಆ ಪುಪಿಲನ್ನು ಸಣ್ಣಕ್ಕೆ ಮಾಡ್ತೈತಿ. ಬೆಳಕು ಸ್ವಲ್ಪ ಕಡಿಮೆ ಇದ್ರೆ ಆ ಪುಪಿಲನ್ನು ದೊಡ್ಡಕ್ಕೆ ಮಾಡ್ತೈತಿ. ಇದು ಅಡ್ಜಸ್ಟ್ ಮಾಡೋದ್ರಲ್ಲಿ ಐರಿಸ್ ಮುಖ್ಯವಾದ ಪಾತ್ರ ವಹಿಸ್ತೈತಿ. ಇವು ಐರಿಸ್ ಮತ್ತು ಪುಪಿಲ್ ಮತ್ತು ಐರಿಸ್ ಎರಡು ಕೊರೈಡ್ ಭಾಗದಾಗ ಕಂಡು ಬರ್ತಾವ. ಹೌದಲ್ಲ, ಎಲ್ಲ ನೋಡಿದ್ವಿ ನಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು ರೆಟಿನಾ ಭಾಗ. ಹೌದಲ್ಲ, ರೆಟಿನಾ ಭಾಗದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪ್ರತಿಬಿಂಬ ಐತೆ ನೋಡ್ರಿ, ಇದು ರೆಟಿನಾ ಮೇಲೆ ಬೀಳ್ತೈತೆ. ಹೌದಲ್ಲ, ರೆಟಿನಾ ಮೇಲೇನೆ ಬೀಳ್ಬೇಕಾದಲ್ಲ, ಹಿಂದೆ ಮುಂದೆ ಬೀಳಬಾರ್ದು. ರೆಟಿನಾದ ಹಿಂದೆ ಬಿದ್ರೆ ಯಾವ ಡಿಸೀಸ್ ಕಂಡು ಬರ್ತೈತಿ? ದೂರದೃಷ್ಟಿ ದೋಷ. ಹೌದಲ್ಲ, ರೆಟಿನಾದ ಹಿಂಭಾಗದಲ್ಲಿ ಬಿದ್ರ ದೂರದೃಷ್ಟಿ ದೋಷ, ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ರೆಟಿನಾದ ಮುಂಭಾಗದಲ್ಲಿ ಬಿದ್ರ ಸಮೀಪ ದೃಷ್ಟಿ ದೋಷ ಅಥವಾ ಮಯೋಪಿಯಾ ಅಂತ ಹೇಳಿ ಕರಿತೀವಿ. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಬೆಳಕು ಐತಲ್ರಿ, ಪುಪಿಲ್ ಮೂಲಕ ಈಗ ಲೆನ್ಸಿಗೆ ಬರ್ತೈತಲ್ಲ, ಲೆನ್ಸಿಗೆ ಬರ್ತೈತಿ. ಈ ಲೆನ್ಸ್ ಅನ್ನು ಹಿಡಿದಿಟ್ಟುಕೊಂಡಿರುವ ಸ್ನಾಯುಗಳ ಸಂಖ್ಯೆ ಎಷ್ಟು ಅದಾವ? ಎಷ್ಟು? 6 ಸ್ನಾಯುಗಳು ಅದಲ್ಲ. ಅವುಗಳನ್ನ ಏನಂತ ಕರಿತೀವಿ? ಸಿಲಿಯರಿ ಸ್ನಾಯುಗಳು. ಸಿಲಿಯರಿ ಸ್ನಾಯುಗಳು ಕಣ್ಣಿನಲ್ಲಿ 6 ಸಿಲಿಯರಿ ಸ್ನಾಯುಗಳು ಕಂಡು ಬರ್ತಾವೆ. ಈ ಮಸೂರಕ್ಕೆ ಬಂದೈತಲ್ಲ, ಮಸೂರಕ್ಕೆ ಬಂದಿರ್ತಕ್ಕಂಥ ಬೆಳಕು ಈಗ ರೆಟಿನಾ ಮೇಲೆ ಬೀಳ್ತೈತದ. ಇಲ್ಲಿ ರೆಟಿನಾ ಮತ್ತು ಈ ಮಸೂರ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರುವ ದ್ರವ ಹೆಸರೇನ್ರಿ? ಕಾಚಕರಸ ಧಾತು ಅಥವಾ ಅಕ್ವಸ್ ಹ್ಯೂಮರಸ್ ತಂದಿದೆ. ಕಾಚಕರಸ ಧಾತು ಅಥವಾ ಅಕ್ವಸ್ ಹ್ಯೂಮರಸ್ ಈ ಲೆನ್ಸ್ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರ್ತೈತಿ. ಲೆನ್ಸ್ ಮತ್ತು ರೆಟಿನಾ ಮಧ್ಯದಲ್ಲಿ ಏನ್ ಕಂಡು ಬರ್ತೈತಿ? ಯಾವ್ದು? ಜಲರಸ ಧಾತು ಅಥವಾ ವಿಕ್ರಸ್ ಹ್ಯೂಮರಸ್ ಅಂತೇಳಿ ಇವೆರಡು ಧಾತುಗಳು ಕಂಡು ಬರ್ತಾವ. ಈ ತರ ಬಂದಿರತಕ್ಕಂಥ ಬೆಳಕು ರೆಟಿನಾ ಮೇಲೆ ಬಿದ್ಮೇಲೆ ರೆಟಿನಾದಿಂದ ಮಧ್ಯ ಮೆದುಳಿಗೆ ಕನೆಕ್ಟ್ ಇರುವ ಕೆಲವೊಂದು ಆಪ್ಟಿಕಲ್ ನರ್ವ್ಸ್ಗಳು ಮಧ್ಯ ಮೆದುಳಿಗೆ ಕನೆಕ್ಟ್ ಇರ್ತಾವ್ರಿ. ಇದರಿಂದ ನಮಗೆ ಆ ಚಿತ್ರದ ಜ್ಞಾನ ಉಂಟಾಗ್ತೈತಿ. ಈ ತರ ನಾವು ಕಣ್ಣಿನ ಬಗ್ಗೆ ಕಂಪ್ಲೀಟ್ ಆಗಿ ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ. ಕಣ್ಣಿನ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದ್ವಿ ನಾವು. ಇವೆಲ್ಲ ಕಣ್ಣಿನ ದೋಷಗಳನ್ನು ನೋಡಿದ್ವಿ. ಹೌದಲ್ಲ. ನೆಕ್ಸ್ಟ್ ಈ ಕಿವಿ ನೋಡೋಣ. ಕಿವಿಯಲ್ಲಿ ನಾವು ಮುಖ್ಯವಾಗಿ ಕಿವಿಯಲ್ಲಿ ಹೊರ ಕಿವಿ, ಮಧ್ಯ ಕಿವಿ ಮತ್ತು ಒಳ ಕಿವಿ ಬರ್ತೈತಲ್ಲ. ಹೊರ ಕಿವಿ, ಮಧ್ಯ ಕಿವಿ ಮತ್ತು ಒಳ ಕಿವಿ ಅಂತ ಬರ್ತೈತೆ. ಹೊರ ಕಿವಿ ಅಂದ್ರೆ ಕಿವಿ ಹಾಲೆ ಐತೆ ನೋಡ್ರಿ. ನಮಗೆ ಕಿವಿ ಹಾಲೆ ಎದರಿಂದ ಮಾಡಲ್ಪಟ್ಟಿರ್ತೈತಿ? ಬೋನ್ ಏನು ಕಾರ್ಟಿಲೇಜ್ ರೀ, ಕಾರ್ಟಿಲೇಜ್ ಮಾಡಲ್ಪಟ್ಟಿರ್ತೈತಿ. ಕಾರ್ಟಿಲೇಜ್ ಮಾಡಲ್ಪಟ್ಟಿರ್ತದ ಕಿವಿ ಹಾಲೆ ಐತೆ ನೋಡ್ರಿ. ಬಂದಿರ್ತಕ್ಕಂಥ ಬೆಳಕನ್ನು ಅದು ಬಂದಿರ್ತಕ್ಕಂಥ ಫ್ರೀಕ್ವೆನ್ಸಿಯನ್ನು ಒಂದೇ ಕಡೆ ಕೂಡಿಸಿ ಒಳಗೆ ನಮಗೆ ಸರಿಯಾಗಿ ಕೇಳಿಸುವಂಗೆ ಮಾಡಕ್ಕೆ ಕಿವಿಯ ಹಾಲೆ ಕಂಡು ಬರ್ತೈತಿ. ಈ ಕಿವಿಯ ಹಾಲೆ ಒಳಗೆ ಹೋದಂಗ ಮಧ್ಯ ಕಿವಿದಲ್ಲಿ ಡ್ರಮ್ ಕಂಡು ಬರ್ತೈತಲ್ಲ, ಇಯರ್ ಡ್ರಮ್ ಅಂತೀವಲ್ಲ, ಇಯರ್ ಡ್ರಮ್ ಕಂಡು ಬರ್ತೈತಿ. ಇಯರ್ ಡ್ರಮ್ ಏನ್ ಮಾಡ್ತೈತೆ ಅಂದ್ರೆ ಬಂದಿರ್ತಕ್ಕಂಥ ಸೌಂಡ್ ಅನ್ನು ಮುಂದೆ ಪಾಸ್ ಮಾಡ್ತೈತೆ, ಅಂದ್ರೆ ವೈಬ್ರೇಟ್ ಮಾಡೋದ್ರ ಮೂಲಕ ಮುಂದೆ ಈ ಇಯರ್ ಡ್ರಮ್ ಮಧ್ಯ ಕಿವಿಯಲ್ಲಿ ಕಂಡು ಬರ್ತೈತೆ. ಹೊರ ಕಿವಿಯಲ್ಲಿ ಹೊರ ಕಿವಿ ಮತ್ತು ಮಧ್ಯ ಕಿವಿ ಕನೆಕ್ಟ್ ಆಗೋ ಕೊನೆಯ ಭಾಗದಲ್ಲಿ ಇಯರ್ ಡ್ರಮ್ ಕಂಡು ಬರ್ತೈತ್ರಿ. ಹೊರ ಕಿವಿ ಮತ್ತು ಮಧ್ಯ ಕಿವಿ ಕನೆಕ್ಟ್ ಆಗೋ ಭಾಗಕ್ಕೆ ಇಯರ್ ಡ್ರಮ್ ಕಂಡು ಬರ್ತೈತಿ. ಈ ಇಯರ್ ಡ್ರಮ್ ದಿಂದ ಬಂದಿರತಕ್ಕಂಥ ಶಬ್ದ ನಮ್ಮ ಕಿವಿಯಲ್ಲಿ ಕಂಡು ಬರ್ತಕ್ಕಂಥ 3 ಮೂಳೆಗಳದಾವಲ್ರಿ. ಈ 3 ಮೂಳೆಗಳ ಮೂಲಕ ಶಬ್ದ ಪಾಸ್ ಆಗತ್ತೆ. 3 ಮೂಳೆಗಳು ಯಾವ್ರಿ? ಮ್ಯಾಲಿಯಸ್, ಇಂಕಸ್ ಮತ್ತು ಸ್ಟೆಪಿಸ್ ಅಂತ ಐತಲ್ಲ. ಮ್ಯಾಲಿಯಸ್, ಇಂಕಸ್ ಮತ್ತು ಸ್ಟೆಪಿಸ್ ಬಂದಿರ್ತಕ್ಕಂಥ ಇಯರ್ ಡ್ರಮ್ ಇಂದ ಬರ್ತಿದ್ದ ಶಬ್ದ ಮ್ಯಾಲಿಯಸ್ ಬಂದು ವೈಬ್ರೇಟ್ ಮಾಡುತ್ತೆ. ಅದು ಮ್ಯಾಲಿಯಸ್ ಇಂಕಸಿಂಗ್ ಮಾಡುತ್ತೆ. ಇಂಕಸ್ ಇದ್ದಿದ್ದ ಸ್ಟೆಪಿಸಿಂಗ್ ಮಾಡೋದ್ರ ಮೂಲಕ ಮುಂದೆ ಅದು ಶಬ್ದವನ್ನು ಪಾಸ್ ಮಾಡ್ತೈತೆ. ಹೌದಲ್ಲ. ಮಧ್ಯ ಕಿವಿ ಮಧ್ಯ ಕಿವಿದಾಗ ಕಂಡು ಬರ್ತೈತೆ. ನೆಕ್ಸ್ಟ್ ಒಳ ಕಿವಿ ಒಳಗ ಕಾಂಕ್ಲಿಯಾ ಅಂತ ಇರ್ತೈತೆ. ಒಂದು ಕಾಂಕ್ಲಿಯಾ ಇರ್ತೈತಲ್ಲ. ಈ ಕಾಂಕ್ಲಿಯಾ ಐತ್ ನೋಡ್ರಿ. ಇಲ್ಲಿ ಬಂದಿರ್ತಕ್ಕಂಥ ಈ ಮೂಳೆಗಳಿಂದ ಬಂದಿರ್ತಕ್ಕಂಥ ಶಬ್ದವನ್ನು ಆ ಕಾಂಕ್ಲಿಯಾ ವೈಬ್ರೇಟ್ ಮಾಡೋದ್ರ ಮೂಲಕ ನಮ್ಮ ಮಸ್ತಿಷ್ಕಕ್ಕೆ ಅಥವಾ ಸೆರಿಬ್ರಮ್ಮಕ್ಕೆ ಕಳಿಸೋದ್ರ ಮೂಲಕ ನಮಗೆ ಆ ಶಬ್ದದ ಅನುಭವ ಮಾಡೋಕೆ ಪ್ರಮುಖವಾದ ಪಾತ್ರ ವಹಿಸೋದು
ಕಾಂಕ್ಲಿಯ ಬರ್ತೈತಲ್ರಿ, ಕಾಂಕ್ಲಿಯ ಪ್ರಮುಖವಾದ ಪಾತ್ರ ವಹಿಸ್ತೈತ್ರಿ. ಹೌದಾ? ನೆಕ್ಸ್ಟ್ ಇದು ನಮಗೆ ಏನಾದ್ರು ಕರೆಕ್ಟ್ ಆಗಿ ಕೇಳಿ ಬರ್ಲಿಲ್ಲ ಶಬ್ದ ಅಂತಂದ್ರ ಅದ ಕಾಂಕ್ಲಿಯ ಪ್ರಾಬ್ಲಮ್ ಐತಂತ. ಕಾಂಕ್ಲಿಯ ಪ್ರಾಬ್ಲಮ್ ಇದ್ರ ಕಾಂಕ್ಲಿಯರ್ ಇಂಪ್ಲಾಂಟೇಶನ್ ಅಂತೇಳಿ ಮಾಡುವ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೂಲಕ ನಾವು ಕಿವಿಯನ್ನು ಕಿವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಈ ಕಿವಿ ಐತಲ್ರಿ, ಈ ಕಿವಿಗೆ ನಮ್ಮ ಗಂಟಲಿನಿಂದ ಒಂದು ನಾಳ, ಮಧ್ಯ ಕಿವಿಗೆ ಗಂಟಲಿನಿಂದ ಒಂದು ನಾಳ ಕನೆಕ್ಟ್ ಇರ್ತೈತೆ. ಆದ್ರೆ ಯುಸ್ಟೇಷಿಯನ್ ಎಂಬ ನಾಳ ಹೋದಲ್ಲ, ಯುಸ್ಟೇಷಿಯನ್ ಎಂಬ ನಾಳ ನಮ್ಮ ಮಧ್ಯ ಕಿವಿಗೆ ಗಂಟಲಿನಿಂದ ಕನೆಕ್ಟ್ ಇರ್ತೈತಿ. ಅದು ಏನ್ ಮಾಡ್ತೈತೆ ಅಂದ್ರೆ ಬಂದಿರ್ತಕ್ಕಂಥ ಶಬ್ದ ಭಾಳ ಸ್ಪೀಡ್ ಇದ್ರ ಅಂದ್ರೆ ಶಬ್ದದ ಭಾಳ ಕರ್ಕಶವಾಗಿದ್ರ ಅದನ್ನು ಶಬ್ದದ ಫ್ರೀಕ್ವೆನ್ಸಿಯನ್ನು ಅಥವಾ ಶಬ್ದದ ವೇಗವನ್ನು ಕಡಿಮೆ ಮಾಡುವುದರಲ್ಲಿ ಈ ಯುಸ್ಟೇಷಿಯನ್ ನಾಳ ಮುಖ್ಯವಾದ ಪಾತ್ರ ವಹಿಸ್ತೈತೆ. ಹೌದಲ್ಲ? ಶಬ್ದ ಜೋರಾಗಿ ಕೇಳಿದ್ರೆ ನಾವು ಬಾಯಿ ತೆಗೆಯೋದ್ರ ಮೂಲಕ ಉಸಿರಾಟ ತಗೊಂತೀವಲ್ಲ, ಹಿಂಗೆ ಬಾಯಿ ತೆಗೆಯೋದ್ರ ಮೂಲಕ ಉಸಿರಾಟ ತಗೊಂಡಾಗ ಬಂದಿರ್ತಕ್ಕಂಥ ಶಬ್ದವನ್ನು ಅದು ಸ್ವಲ್ಪ ತಡೆದಿಡದ ಸ್ವಲ್ಪ ಸ್ಲೋ ಆಗಿ ಬೀಳುವಂಗೆ ಮಾಡ್ತೈತಿ. ಇಲ್ಲಿ ಎಲ್ಲ ಇವು ಇದ್ರ ಮೇಲೆ ಇವು ಏನಂತೀವಿ ಬೋನ್ಸ್ಗಳ ಮೇಲೆ, ಅದು 3 ಬೋನ್ಸ್ಗಳು ಬರ್ತಾವ ನೋಡ್ರಿ, ಅದ್ರ ಮೇಲೆ ಸ್ವಲ್ಪ ಸ್ಲೋ ಆಗಿ ಬೀಳುವಂಗೆ ಮಾಡೋದು ಈ ಯಾವ್ದು ಯುಸ್ಟೇಷಿಯನ್ ನಾಳ ಎಂಬ ಮಧ್ಯ ಕಿವಿ ಕನೆಕ್ಟ್ ಇರ್ತೈತಿ ನೋಡಿ. ಗಂಟಲಿನಿಂದ ಮಧ್ಯ ಕಿವಿ ಕನೆಕ್ಟ್ ಇರುವಂತ ನಾಳ ಯಾವ್ದ್ರಿ? ಯುಸ್ಟೇಷಿಯನ್ ಎಂಬ ನಾಳ ಕಂಡು ಬರ್ತೈತಿ. ಹೌದಲ್ಲ? ಯುಸ್ಟೇಷಿಯನ್ ನಾಳ ಕಂಡು ಬರ್ತೈತಿ. ಬೈ ಚಾನ್ಸ್ ಇವು ಮ್ಯಾಲಿಯಸ್ ಇಂಕಸ್ ಸ್ಟೆಪಿಸ್ ಕೊಡ್ಲಿಕ್ಕಂದ್ರ ಕನ್ನಡದಾಗ ಏನಂತೀವಿ ಇನ್ನೋದಕ್ಕ? ಸುತ್ತಿಗೆ. ಏನ್ ನೆಕ್ಸ್ಟ್? ಅಡಿಗಲ್ಲು. ಇನ್ನೊಂದು ರಿಕಾಪು. ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು ಅಂತಂತೀವಿ. ಅಂದ್ರೆ ಹ್ಯಾಮರ್, ಆನ್ವಿಲ್ ಮತ್ತು ಸ್ಟಿರಪ್ ಅಂತ ಐತಿ. ಏನ್ ಹ್ಯಾಮರ್, ಆನ್ವಿಲ್ ಮತ್ತು ಸ್ಟಿರಪ್ ನೋಡ್ರಿ. ಹ್ಯಾಮರ್, ಆನ್ವಿಲ್ ಮತ್ತು ಸ್ಟಿರಪ್ ಅಂತೇಳಿ 3 ಅಂದ್ರ ಮ್ಯಾಲಿಯಸ್ ಇಂಕಸ್ ಸ್ಟೆಪಿಸ್ ಏನಾದ್ರು ಕೊಡ್ಲಿಕ್ಕಂದ್ರ ಇದನ್ನ ಹೆಸರು ಕರಿತಾರ ನೋಡ್ರಿ. ಹ್ಯಾಮರ್, ಆನ್ವಿಲ್ ಮತ್ತು ಸ್ಟಿರಪ್. ಸ್ಟಿರಪ್ ಅಂತ ನೆನ್ಪಿಟ್ಕೋರಿ, ಇಲ್ಲ ಅಂದ್ರೆ ಸಿರಪ್ ಕುಡಿತೀವಲ್ಲ, ಸ್ಟಿರಪ್ ಅಂತ ಬರ್ತೈತಿ. ಹ್ಯಾಮರ್, ಆನ್ಯುವಲ್ ಮತ್ತು ಸ್ಟಿರಪ್ ಅಂತ ಹೇಳೈತಿ. ಕನ್ನಡದಾಗ ಅಂತಂದ್ರ ಅಡಿಗಲ್. ಇಂಗ್ಲೀಷ್ದಾಗ ನೆನ್ಪಿಟ್ಕೊಂಡ್ರೆ ಕನ್ನಡದಾಗ ನೆನ್ಪಿಟ್ಕೊಂಡ್ರೆ ಬೇಡ ಹೋದಲ್ಲ. ಇಂಗ್ಲೀಷ್ದಾಗ ಗೊತ್ತಿದ್ರೆ ಕನ್ನಡದಾಗ ಏನು ನೆನ್ಪಿಟ್ಕೊಂಡ್ರಿ. ಇಂಗ್ಲೀಷ್ದಾಗ ಗೊತ್ತಿದ್ರೆ ಎನಫ್. ಇಂಗ್ಲೀಷ್ದಾಗ ಇವು 2 ವರ್ಡ್ ಬಿಟ್ಟು ಬೇರೆ ಏನಿಲ್ಲ. ಮತ್ತೆ ನೀವು ಕನ್ನಡದಾಗತ್ತಂದ್ರ ಆ ಸ್ಟೆಪಿಸ್ ಇಂಕಸಿಗೆ ಮತ್ತೆ ಬೇರೆ ಹೆಸರು ಅದಾವ. ಅವೆಲ್ಲ ಭಾಳಷ್ಟು ಹೆಸರುಗಳು ಬರ್ತಾವ. ಇಂಗ್ಲೀಷ್ದಾಗ ನೆನ್ಪಿಟ್ಕೊಂಡ್ರೆ ಒಂದು ವರ್ಡ್ ಅಥವಾ 2 ವರ್ಡ್ ಇರ್ತಾವ ಅಷ್ಟೇ. ಇಂಗ್ಲೀಷ್ದಾಗ ನೆನ್ಪಿಟ್ಕೊಳ್ಳೋದು ಕೆಲವೊಂದು ಸೈನ್ಸ್ ಟರ್ಮ್ಗಳನ್ನು ಇಂಗ್ಲೀಷ್ದಾಗ ನೆನ್ಪಿಟ್ಕೊಳ್ಳೋದು ಒಳ್ಳೇದು. ಅಂದ್ರೆ ಎಕ್ಸಾಮ್ದಾಗ ಡೈರೆಕ್ಟ್ ಇಂಗ್ಲೀಷ್ದಾಗ ಕ್ವಶನ್ಸ್ ಆಗ್ತಾವ, ಕನ್ನಡದಾಗ ಒಂದ್ಸತಿ ಕೇಳಲ್ಲ. ಹೌದಲ್ಲ? ಡೈರೆಕ್ಟ್ ಇಂಗ್ಲೀಷ್ದಾಗ ಕೊಟ್ಬಿಡ್ತಾನೆ. ಕನ್ನಡ ಅಕ್ಷರ ಇರ್ತಾವ ಆದ್ರೆ ಇಂಗ್ಲೀಷ್ದಾಗ ಕೊಟ್ಬಿಡ್ತಾನೆ. ಈ ತರ ಕಿವಿ ಇದು ಇರ್ತೈತ್ರಿ. ಅಂದ್ರೆ ನಮಗೆ ಸಂದೇಶದ ಪರಿಕಲ್ಪನೆ ಆಗೋದು ಕೊನೆಯಲ್ಲಿ ನಮ್ಮ ಮಸ್ತಿಷ್ಕಕ್ಕೆ ತಲುಪೋದ್ರ ಮೂಲಕ ಅದು ಬಂದಿರ್ತಕ್ಕಂಥ ಶಬ್ದ ಒಂದು ಏನಾಯ್ತೋ, ಏನ್ ಮಾತಾಡೋಣ ಅಂತೇಳಿ ನಮಗೆ ಕೇಳಬರೋದು. ಹೌದಲ್ಲ? ನಾ ಮಾತಾಡತ್ತೀನಿ ನೋಡ್ರಿ, ನಾ ಮಾತಾಡೋದ್ ಶಬ್ದ ಈಗ ನಿಮಗೆ ಕಿವಿಗೆ ಎಲ್ಲಿ ಹೊಂಟೈತ್ರಿ? ಫಸ್ಟ್ ಕಿವಿಯ ಹಾಲಿಗೆ ಬಂದು ತಗೊಂಡು ಕಿವಿಯ ಹಾಲಿಗೆ ಬರತೈತದಲ್ಲ, ಕಿವಿಯ ಹಾಲಿಗೆ ಬಂದ ಇವೆಲ್ಲ ಕಿವಿ ಒಂಥರ ನಮಗೆ ಶೇಪ್ ಕೊಟ್ಟನಲ್ಲ ದೇವ್ರು. ಈ ಶೇಪ್ ಎದಕ್ ಕೊಟ್ಟನಂದ್ರ ಈಗ ನಾ ಮಾತಾಡಿದ ಶಬ್ದ ಐತಲ್ಲ, ನಾ ಮಾತಾಡಿದ ಶಬ್ದ ನಿಮಗ ಕರೆಕ್ಟ್ ಆಗಿ ಕಿವಿ ಒಳಗೆ ಹಿಂಗ್ ಬಿದ್ರ ಅದೆಲ್ಲ ಒಂದೇ ಕಡೆ ಜೊತೆಗೂಡಿ ಹೋಗ್ಬೇಕಂತ. ಹೌದಲ್ಲ? ಒಂದೇ ಕಡೆ ಎಲ್ಲ ಮಿಕ್ಸ್ ಆಗಿ ಒಂದೇ ಕಡೆ ಹೋಗಕಂತೇಳಿ ಕಿವಿ ಹಾಲು ಇದು ಮ್ಯಾಗಿನ ಹಾಲೆ ಕೊಟ್ಟಿರ್ತಾನ್ರಿ. ಇಲ್ಲ ಅಂದ್ರೆ ಹಿಂಗ್ ಕಿವಿ ಕೊಡ್ಲಿಕ್ಕಂದ್ರ ಕರೆಕ್ಟ್ ಆಗಿ ಕೇಳ ಬರಲ್ಲ ಶಬ್ದ. ಅಂದ್ರೆ ಎಲ್ಲಾ ಕಡೆ ಪಾಸ್ ಆಗ್ಬಿಡ್ತೈತಿ, ಈ ಕಡೆ ಆ ಕಡೆ ಎಲ್ಲ ಪಾಸ್ ಆಗ್ಬಿಡ್ತೈತಿ. ಅದಕ್ಕಾಗಿ ದೇವ್ರದೊಂದು ಮಹಿಮೆ. ಹೌದಲ್ಲ? ದೇವ್ರು ಹೆಂಗ್ ರೆಡಿ ಮಾಡ್ಯಾರ ನೋಡ್ರಿ ಮನ್ಸಕ್ಕೆ. ಒಂದಿದು ಈ ಕಿವಿ ಇಷ್ಟ ಇರ್ಬೇಕಂತ ಹೇಳಿ, ಮತ್ತೆ ಕಿವಿ ಮಾಸ್ಕ್ ಹಾಕಕ್ಕಂತ ಕೊಟ್ಟಿಲ್ಲಿದ್ನ. ಮಾಸ್ಕ್ ಹಾಕಕ್ಕಂತೇಳಿ ಈ ಕಿವಿಯ ಹಾಲೆಯನ್ನು ಕೊಟ್ಟಿರಲ್ಲ. ಜಸ್ಟ್ ನಮ್ ಬಂದಿರ್ತಕ್ಕಂಥ ಶಬ್ದ ಒಂದ್ ಕಡೆ ಕೂಡ್ ಹೋಗ್ಲಿ ಅಂತೇಳಿ ಈ ಕಿವಿಯ ಹಾಲೆಯನ್ನು ಕೊಟ್ಟಿರ್ತಾನ್ರಿ. ಈಗ ನಾ ಮಾತಾಡಿದ ಶಬ್ದ ಹೋದಲ್ಲ, ಈ ತರ ಮಾತಾಡತ್ತಿನಲ್ಲ, ನಿಮ್ ಕಿವಿಯ ಹಾಲೆ ಮೇಲೆ ಬಿದ್ದೈತಲ್ಲ, ಕಿವಿಯ ಹಾಲೆ ಮೇಲೆ ಬಿದ್ದ ನೆಕ್ಸ್ಟ್ ಶಬ್ದ ಎಲ್ಲಿ ಹೋಗ್ತೈತಿ? ಎಲ್ಲಿ ಹೊಂಟೈತ್ರಿ ನಿಮ್ ಶಬ್ದ? ಈಗ ಕಿವಿಯ ಹಾಲೆಯಿಂದ ಶಬ್ದ ಎಲ್ಲಿ ಹೊಂಟೈತಿ? ಇಯರ್ ಡ್ರಮ್ಮಿಗೆ ಹೋಗ್ತೈತಲ್ಲ. ಇಯರ್ ಡ್ರಮ್ ಅಂದ್ರ ಇದು ಹೊರ ಕಿವಿಯ ಅತ್ಯಂತ ಕೊನೆಯ ಭಾಗ ಅಂತಂದ್ರೆ ಇಯರ್ ಡ್ರಮ್ ಹೋದಲ್ಲ, ಇಯರ್ ಡ್ರಮ್ಮಿಗೆ ಹೊಂಟೈತಲ್ಲ. ಇಯರ್ ಡ್ರಮ್ ಅಲ್ಲಿ ಈ ಶಬ್ದ ಏನಕ್ಕೈತಿ? ಇಯರ್ ಡ್ರಮ್ಮಿಗೆ ಏನ್ ಮಾಡ್ತೈತಿ? ಶಬ್ದ ಕಂಪನ ಮಾಡ್ತೈತಿ, ವೈಬ್ರೇಟ್ ಮಾಡ್ತೈತಲ್ಲ. ಇಯರ್ ಡ್ರಮ್ಮಿಗೆ ವೈಬ್ರೇಟ್ ಮಾಡ್ತೈತಿ. ಇವು ಇಯರ್ ಡ್ರಮ್ ಆತ ಇವೆಲ್ಲ 3 ಮೂಳೆಗಳು ಒಂದಕ್ಕೊಂದು ಕನೆಕ್ಟ್ ಇರ್ತಾವ. ಹೌದಲ್ಲ? ಈ ಇಯರ್ ಡ್ರಮ್ಮಿಗೆ ಕಂಪನ ಮಾಡಿರ್ತಕ್ಕಂಥ ಶಬ್ದ ನೆಕ್ಸ್ಟ್ ಎದಕ್ ಕಂಪನ ಮಾಡ್ತೈತ್ರಿ? ಎದಕ್ ವೈಬ್ರೇಟ್ ಮಾಡ್ತೈತಿ? ನೆಕ್ಸ್ಟ್ ಏನ್ರಿ? ಮಧ್ಯ ಕಿವಿ ಸ್ಟಾರ್ಟ್ ಆಗತ್ತೆ. ಇಲ್ಲಿಂದ ಇಯರ್ ಡ್ರಮ್ ಆದ್ಮೇಲೆ ನೆಕ್ಸ್ಟ್ ಮಧ್ಯ ಕಿವಿ ಸ್ಟಾರ್ಟ್ ಆಗತ್ತೆ. ಮಧ್ಯ ಕಿವಿ ಒಳಗೆ ಫಸ್ಟ್ ಇಯರ್ ಡ್ರಮ್ ಎದಕ್ ಕಂಪನ ಮಾಡ್ತೈತಿ? ಯಾವ್ದ್ರಿ? ಮ್ಯಾಲಿಯಸಿಗೆ. ಹೌದಲ್ಲ? ಮ್ಯಾಲಿಯಸಿಗೆ ಕಂಪನ ಮಾಡ್ತೈತಿ. ನೆಕ್ಸ್ಟ್ ಇಂಕಸಿಗೆ ಹೋಗ್ತೈತಿ ಶಬ್ದ. ಇಂಕಸ್ ಆದ್ಮೇಲೆ ಸ್ಟೆಪಿಸಿಗೆ ಹೋಗ್ತೈತಿ. ಹೌದಲ್ಲ? ಈ ಮೂಲಕ ಶಬ್ದ ಪಾಸ್ ಆಗತೈತಿ. ಹೌದಲ್ಲ? ಶಬ್ದ ಪಾಸ್ ಆಗಿ ನಂತರ ಈ ಮ್ಯಾಲಿಯಸ್ ಇಂಕಸ್ ಸ್ಟೆಪಿಸ್ ನಂತರನ ಕಂಡು ಬರೋದು ಕಾಕ್ಲಿಯಾ ಅಂತ ಕರ್ತೈತಿ. ಕಾಕ್ಲಿಯಾ ಅಂತಂದು ಕಾಕ್ಲಿಯಾ ಅಂತೀವಲ್ಲ. ಒಂದು ಸ್ನೇಲ್ ಇರ್ತೈತಿ ನೋಡ್ರಿ, ಸ್ನೇಲ್ ಬಸವನ ಹುಳ ನೋಡ್ರಿ. ಈ ಬಸವನ ಹುಳದ ಗತ್ಲೆ ಈ ಕಾಕ್ಲಿಯಾ ಬಸವನ ಹುಳ ಐತಿ ನೋಡ್ರಿ. ಈ ಬಸವನ ಹುಳವನ್ನು ಏನಂತ ಕರಿತೀವ್ರಿ ನಾವು ಇದ್ರಾಗ? ಅಂದ್ರ ಈ ಪರಿಸರ ಸೂಚಕ ಅಂತ ಕರಿತೀವಿ, ಗೊತ್ತಾ? ಈ ಬಸವನ ಹುಳವನ್ನು ಏನಂತ ಕರಿತೀವಿ ನಾವು? ಪರಿಸರ ಸೂಚಕ ಅಂತ ಕರಿತೀವಿ. ಎಲ್ಲಿ ಇರ್ತೈತಿ ಬಸವನ ಹುಳ? ಇದು ಸ್ವಚ್ಛವಾದ ನೀರು ಇರ್ತೈತಿ ನೋಡ್ರಿ, ಅಲ್ಲಿ ಅಷ್ಟ ಬೆಳಿತೈತಿ. ಅಂದ್ರ ಅಲ್ಲಿ ಒಂದು ಸ್ವಚ್ಛ ವಾತಾವರಣ ಐತೆ ಅಂತೇಳಿ ಹೇಳ್ಬೇಕಂದ್ರ ಅಲ್ಲಿ ಏನಾದ್ರು ಬಸವನ ಹುಳ ಐತೆ ಅಂತ ತಿಳ್ಕೊರಿ. ಅಲ್ಲಿ ಬಸವನ ಹುಳ ಅಥವಾ ಲಿಚೆನ್ಸ್ ಇರ್ತಾವ ನೋಡ್ರಿ. ಲಿಚೆನ್ಸ್ ಅಂದ್ರೆ ಏನಂತೀವಿ ನಾವು?
ಏನಂತ ಲಿಚೆನ್ಸ್ ಕಲ್ಲು. ಈ ಕಲ್ಲು ಬಸವನಹಳ್ಳಿ ಎಲ್ಲಿರ್ತಾವ ನೋಡ್ರಿ, ಈ ಕಲ್ಲು ಅಲ್ಲಿ ಐತಂದ್ರ ಅಲ್ಲಿ ಏನ್ರಿ ಸಲ್ಫರ್ ಪ್ರಮಾಣ ಕಡಿಮೆ ಐತಿ ಜಾಸ್ತಿ ಐತಂತ ಅರ್ಥ. ಸಲ್ಫರ್ ಏನಿಲ್ಲ ಅಂತ, ಸಲ್ಫರ್ ಇಲ್ಲ ಅಂತೇಳಿ. ಸಲ್ಫರ್ ಎಲ್ಲಿ ಇರಲ್ಲ ನೋಡ್ರಿ. ಈ ಸಲ್ಫರ್ ಅನ್ನೋದೊಂದು ಕೆಟ್ಟ ಗ್ಯಾಸ್ ಇದು, ಹೌದಲ್ಲ? ಅಂದ್ರೆ ಇದು ಪಲ್ಯೂಟೆಂಟ್ ಮಾಡುವಂತ ಗ್ಯಾಸ್. ಇದು ಏನಾದ್ರೂ ಅಲ್ಲಿ ಲಿಚೆನ್ಸ್ ಏನಾದ್ರೂ ಇದ್ರ ಅಲ್ಲಿ ಈ ಸಲ್ಫರ್ ಎಲ್ಲಿ ಇರಲ್ಲ ನೋಡ್ರಿ, ಅಂತಲ್ಲಿ ಲಿಚೆನ್ಸ್ ಬೆಳಿತೈತೆ. ಹಂಗಂದ್ರ ಒಳ್ಳೆ ಒಂದು ವಾತಾವರಣ ಇರೋ ಪ್ಲೇಸ್ ಒಳಗ ಈ ಲಿಚೆನ್ಸ್ ಬೆಳಿತಾವ್ರಿ, ಹೌದಲ್ಲ? ಲಿಚೆನ್ಸ್ ಬೆಳಿತಾವ. ಆದತ್ರ ಈ ಬಸವನ ಉಳೋದಗತ್ಲೆ ಈ ಕಾಂಕ್ಲೆ ಇರ್ತೈತಿ ನೋಡ್ರಿ. ಕಾಂಕ್ಲೆ ಸಹಿತ ಒಂದು ಇದು ನೋಡ್ರಿ ಪರಿಸರ ಸೂಚಕ. ಏನಂತೀವಿ ಅದಕ್ಕೆ? ಇಂಡಿಕೇಟರ್ ಅಂತ ಕರಿತೀವಿ. ಏನಂತೀವಿ? ಎನ್ವಿರಾನ್ಮೆಂಟ್ ಇಂಡಿಕೇಟರ್ ಅಥವಾ ಎಕೋಲಜಿ ಇಂಡಿಕೇಟರ್ ಅಂತ, ಎನ್ವಿರಾನ್ಮೆಂಟಲ್ ಇಂಡಿಕೇಟರ್ ಅಂತ ಕರಿತೀವಿ. ಇಂಡಿಕೇಟ್ ಮಾಡ್ತೈತೆ ಅದು ಯಾವ ತರ ಪರಿಸರ ಐತೆ ಅಂತೇಳಿ. ಆ ಸೇಮ್ ಸ್ನೇಲ್ ಇರ್ತೈತೆ ನೋಡಿ ಬಸವನ ಹುಳ, ಅದ್ರ ಗತ್ಲೆ ನಮ್ಮ ಕಿವಿಯ ಕಾಂಕ್ಲೆ ಹಾಕೊಂಡು ಬರ್ತೈತೆ ನೋಡ್ರಿ. ನೀವು ಕಿವಿಯ ಒಳಭಾಗವನ್ನು ನೀವು ಏನಾದ್ರು ಗೂಗಲ್ ಮಾಡಿದಾಗ ಗೊತ್ತಾಕೈತಿ, ಅದು ಕಿವಿಯ ಕಾಂಕ್ಲೆ ಸೇಮ್ ಬಸವನ ಹುಳದ ಸೇಪ್ ಹೊಡೆದಿರ್ತೈತಿ. ಇಲ್ಲಿದಿಂದ ಬಂದಿರ್ತಕ್ಕಂಥ ಈ ಇಂಕ ಸ್ಟೆಪಿಸ್ ಇಂದ ಬಂದಿರೋ ಶಬ್ದ ಇಲ್ಲಿ ಕಾಂಕ್ಲಿಯಾಗ ಹೋಗ್ತೈತಲ್ಲ, ಕಾಂಕ್ಲಿಯಾದಿಂದ ಸೀದಾ ನಮ್ಮ ಮಸ್ತಿಷ್ಕಕ್ಕೆ ಈ ಶಬ್ದದ ಅರಿವು ಆಗ್ತೈತಿ. ಈ ತರ ನಮ್ಮಲ್ಲಿ ಶಬ್ದ ಕೇಳಿ ಬರ್ತೈತ್ರಿ, ಹೌದಲ್ಲ? ಅಂದ್ರೆ ನಮಗೆ ಏನಾದ್ರು ಕಿವುಡ್ತನ ಆದ್ರೆ ಅದು ಕಾಂಕ್ಲಿಯರ್ ಇಂಪ್ಲಾಂಟೇಶನ್ ಅಂತೇಳಿ ಆ ಕಾಂಕ್ಲಿಯಾವನ್ನು ಇದು ಮಾಡ್ತಾರೆ, ಚೇಂಜ್ ಮಾಡ್ಕೊಂತ ಬರ್ತಾರೆ. ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಚೇಂಜ್ ಮಾಡ್ಬೋದು. ಈ ತರ ಕಿವಿಯ ಬಗ್ಗೆ ನಾವು ಇಷ್ಟು ಸ್ಟಡಿ ಮಾಡಿದ್ರೆ ಏನಪ್ಪ, ಕಿವಿಯ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕ್ರಿ. ನಿಮಗೆ ಹಿಂಗೆ ಪ್ರೊಸೆಸ್ ಗೊತ್ತಿತ್ತಾ? ಹಿಂಗೆ ಪ್ರೊಸೆಸ್ ಈ ಹಾರ್ಟ್ ಬಗ್ಗೆ ನಾವು ನೋಡಿದ್ವಿ, ಹಾರ್ಟ್ ಬಗ್ಗೆ ಹೆಂಗೆ ಪ್ರೊಸೆಸ್ ಇರ್ತೈತಿ, ಹೆಂಗಿರ್ತೈತಿ. ನಾವು ಫಸ್ಟ್ ಎಂದು ಇಡೋದು ಕಿವಿ ಆತ ಕಣ್ಣು ಆತ, ನಾವು ಹೆಂಗೆ ಓದ್ಬೇಕು ಕಾಲೇಜ್ ಅಂತಂದ್ರೆ ಹಿಂಗೆ ಬಾಡಿ ಒಳಗೆ ಹಿಂಗೆ ಪ್ರೊಸೆಸ್ ನಾವು ಒಂದೇದು ಇಡೋದು. ನಾವು ಹಿಸ್ಟ್ರಿ ಒಳಗೆ ಹೆಂಗೆ ಇಯರ್ ಹಿಂಗೆ ಕಾಲಾನುಕ್ರಮದಲ್ಲಿ ನೆನಪಿಟ್ಕೊಂತೀವಿ ನೋಡ್ರಿ, ಹಂಗೆ ಸೇಮ್ ಈ ಸೈನ್ಸ್ ಒಳಗೆ ಹಿಂಗೆ ಪ್ರೊಸೆಸ್ಗಳು ಹಿಂಗೆ ನೆನಪಿಟ್ಕೋಬೇಕು. ಹಿಂಗೆ ಬರ್ತಾ ಪ್ರೊಸೆಸ್ ಫಸ್ಟ್ ಎಲ್ಲಿದು ಅಂತ, ಸೆಕೆಂಡ್ ಎಲ್ಲಿಗೆ ಬಂತ, ಈ ಥರ ನೆನಪಿಟ್ಕೊಂಡ್ರೆ ನೀವು ಮರ್ಯಾಕೆ ಸಾಧ್ಯ ಇಲ್ಲ. ಮತ್ತು ಹೆಂಗೆ ಅಪ್ಲೈಡ್ ಕೇಳಿದ್ರು ಮತ್ತು ನೀವು ಸೀದಾ ಬುಕ್ಕ ರಟ್ ಹೊಡೆದ್ರೆ ಮತ್ತೆ ಇದಾಗಲ್ಲ, ಕೆಲಸ ಆಗಲ್ಲ ಇದು, ಹೌದಲ್ಲ? ಈ ಹೆಂಗಿರ್ತೈತಿ ಸೇಮ್ ಪ್ರೊಸೆಸ್ ನೆನ್ಪಿಟ್ಕೊಂಡ್ರೆ ನಿಮಗೆ ಹೆಂಗಿದ್ರು ನೆನಪುಳಿತೈತಿ. ನಾ ಏನು ಓದ್ಲಿಲ್ಲ ತಂದ್ರು, ನಾವಂದ್ರೆ ಒಂದ್ಸತಿ ಹಿಂಗೆ ಹೇಳಿನಲ್ಲ, ಹಿಂಗೆ ಹೇಳಿನಿ, ನಾ ಏನು ಓದ್ಲಿಕ್ಕಂದ್ರು ಬಂದು ಹಿಂಗೆ ಬುಕ್ ಇರ್ಲಾರ್ದನ್ನು ಹೇಳ್ಬೋದು. ಅಂದ್ರೆ ಹಿಂಗೆ ಪ್ರೊಸೆಸ್ ನೆನಪಿಟ್ಕೊಂಡ್ರೆ ತಿರ್ಗೋ ಮತ್ತು ನಿಮಗೆ ಗೊತ್ತಿರತಕ್ಕಂಥ ನಾಲೆಜನ್ನು ಮತ್ತೊಬ್ರಿಗೆ ಶೇರ್ ಮಾಡ್ಕೊಳೋದ್ರಿಂದ ಭಾಳ ನೆನಪುಳಿತೈತಿ ನೋಡಿ. ನೀವು ಮತ್ತೊಬ್ರಿಗೆ ಶೇರ್ ಮಾಡ್ಕೊಂಡು ಕಲೀರಿ. ಪಾಸ್ ಹಾಕೊಂಡ್ಬಿಡೋ ಅವ್ನಿಗೆ ಬೇಡ, ನನ್ಕಿಂತ ಒಂದು ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ಏನಂತೇಳಿ ಆ ಭಾವನೆ ಬೇಡ. ಹಂಗಿದ್ರ ಇದಾಗಲ್ಲ. ನೀವು ಓದಿರ್ತಕ್ಕಂಥ ಕ್ವಶನ್ ಮತ್ತೆ ಬರೋದೇ ಇಲ್ಲ. ನೀ ಯಾರಿಗೆ ನೀ ಶೇರ್ ಮಾಡಲ್ಲ ನೋಡ್ರಿ, ನೀವು ಓದಿರ್ತಕ್ಕಂಥ ಕ್ವಶನ್ ಅದು ಎಕ್ಸಾಮಿಗೆ ಬರಲ್ಲ ನೋಡ್ರಿ. ನಾ ಹೇಳತ್ತೀನಿ, ನೀವು ಓದಿರ್ತಕ್ಕಂಥ ಕ್ವಶನ್ ಎಕ್ಸಾಮಿಗೆ ಬರಲ್ಲ. 4 ಮಂದಿಯಾಗ ಊಟ ಹೆಂಗೆ ಹಂಚ್ಕೊಂತೀರಿ ನೋಡ್ರಿ, ಮನೆದಿಂದ ಬಂದಿರ್ತಕ್ಕಂಥ ಊಟ ಹೆಂಗೆ ಹಂಚ್ಕೊಂತೀರಿ ನೋಡ್ರಿ, ಹಂಗೆ ನಾಲೆಜು 4 ಮಂದಿಯಾಗ ಹಂಚ್ಕೋರಿ, ಹೌದಾ? ಇದು ಕಿವಿದ್ ನೋಡಿದ್ವಿ ನಿನ್ನೆ, ಕಿವಿದಾದ್ಮೇಲೆ ಮೂಗಿದ್ ನೋಡಿದ್ವಲ್ಲ. ಮೂಗೈತಲ್ಲ, ಮೂಗು ಯಾವ ಭಾಗದಲ್ಲಿ ಕಂಡು ಬರ್ತೈತ್ರಿ? ಅಂದ್ರೆ ಸಾರಿ, ನಮ್ಮ ಮೂಗಿನ ಈ ಸ್ಮೆಲ್ ಐತಲ್ಲ, ಸ್ಮೆಲ್ ತಗೊಳೋದು, ಈ ಸ್ಮೆಲ್ ಮೆದುಳಿನ ಯಾವ ಭಾಗಕ್ಕೆ ಇರ್ತೈತಿ ಇದು? ಅಂದ್ರೆ ಸ್ಮೆಲ್ ತಗೊಳುವಂತ ಕೆಲಸ ಮೆದುಳಿನ ಯಾವ ಭಾಗ ಮಾಡ್ತೈತಂತ? ಮುಮ್ಮೆದುಳು ಅದಲ್ಲ, ಮುಮ್ಮೆದುಳಿನ ಗ್ರಾಣ ಆಲೆಗಳು ಅಥವಾ ಆಲ್ಫ್ಯಾಕ್ಟರಿ ಲೋಬ್ಸ್ ಅಂತೀವಲ್ಲ, ಮುಮ್ಮೆದುಳಿನಾಗ ಎಷ್ಟು 3 ಭಾಗ ಕಂಡು ಬರ್ತಾವಲ್ಲ. ನಾ ಪದೇ ಹೇಳಾತೀನಂತಂದ್ರ ಕ್ವಶನ್ ಕೇಳಿರ್ತಾರ, ಮುಮ್ಮೆದುಳಿನಲ್ಲಿ 3 ಭಾಗ ಯಾವ ಕಂಡು ಬರ್ತಾವ? ಗ್ರಾಣ ಆಲೆಗಳು, ಡಯನ್ಸೆಫ್ಲಾನ್ ಮತ್ತು ಸೆರಿಬ್ರಮ್ ಹೌದಲ್ಲ. ಅದ್ರಾಗ ಗ್ರಾಣ ಆಲೆಗಳು ಅದಾವ ನೋಡ್ರಿ. ಬಂದಿರ್ತಕ್ಕಂಥ ಸ್ಮೆಲ್ ಏನೈತಿ ನೋಡ್ರಿ, ಆ ಸ್ಮೆಲ್ ಎಂತದಂತೇಳಿ ಕಂಡು ಹಿಡಿಯಾಕಂತಂದ್ರ ಮುಮ್ಮೆದುಳಿನ ಗ್ರಾಣ ಆಲೆಗಳು ಹೆಲ್ಪ್ ಮಾಡ್ತಾವ್ರಿ. ಅದು ಕೆಟ್ಟ ಸ್ಮೆಲ್ ಐತೋ, ಏನು ಒಂದು ಸುಗಂಧದ ಸ್ಮೆಲ್ ಐತೋ, ಏನು ಪರ್ಫ್ಯೂಮ್ ಸ್ಮೆಲ್ ಐತೋ ಅಂತೇಳಿ ಹೇಳಕ್ ಕಾರಣ ಅಂತಂದ್ರ ಇವು ಗ್ರಾಣ ಆಲೆಗಳು ಹೆಲ್ಪ್ ಮಾಡ್ತಾವ ನೋಡ್ರಿ, ಹೌದಾ? ಗ್ರಾಣ ಆಲೆಗಳಿಂದ ಇದು ಗೊತ್ತಾಗ್ತೈತಿ. ಈ ಮೂಗಿಂದ ಆಯ್ತು ನೋಡ್ರಿ, ಈ ಮೂಗೈತಲ್ಲ, ಕಾರ್ಟಿಲೇಜ್ ಸೆಪ್ಟಾಲ್ ಅಂತ ಈ ಮೂಗಿನ ಹೊಳ್ಳೆ ಐತಿ ನೋಡ್ರಿ. ಅಂದ್ರೆ ನಮ್ಮ ಮೂಗೈತಲ್ರಿ, ಮೂಗು ಅನ್ನೋದೊಂದು ಕಾರ್ಟಿಲೇಜ್ ಭಾಗ ಹೌದಲ್ಲ, ಮೃದುವಾಗಿರ್ತೈತಿ. ಕಾರ್ಟಿಲೇಜ್ ಭಾಗ ಅಥವಾ ಮೃದ್ವಸ್ಥಿ ಅಂತ ಕರಿತೀವಿ. ಇದು ಮೂಗಿನ ಹೊಳ್ಳೆ ಐತಿ ನೋಡ್ರಿ, ಇದು ಕಾರ್ಟಿಲೇಜ್ ಸೆಪ್ಟಾನ್ದಿಂದ ಮಾಡಲ್ಪಟ್ಟಿರ್ತೈತಿ ನೋಡ್ರಿ. ಕಾರ್ಟಿಲೇಜ್ ಎಂಬುದಿಂದ ಈ ಮೂಗು ಯಾವ್ದಾವ ನೋಡ. ನಮ್ದು ಇದು ಒಂದಿದೆ ಗೊತ್ತಾ, ಈ ಮೂಗಿಂದ 2 ಹೊಳ್ಳೆ ಅದಾವ ನೋಡ್ರಿ, ಕಾರ್ಟಿಲೇಜ್ ಸೆಪ್ಟಾಲ್ ಎಂಬುದಿಂದ ಬೇರ್ಪಡಿ ಹಿಂಗ್ ಡಿವೈಡ್ ಆಗಿರ್ತಾವ. ನಾನು ನಂದಿದೆ ಗೊತ್ತಾ, ಯಾವ್ದದು? ಹೃದಯದಲ್ಲಿ ಎಡರುತ್ಕರ್ಣ, ಎಡರುತ್ಕುಕ್ಷಿ, ಬಲರುತ್ಕರ್ಣ, ಬಲರುತ್ಕುಕ್ಷಿ ಅನ್ನು ಮಧ್ಯದಲ್ಲಿ ಡಿವೈಡ್ ಮಾಡುವ ಭಾಗ ಯಾವ್ದು ತಂದಿದೆ ನಾನು? ಯಾವ್ದ್ರಿ? ಸೆಪ್ಟಾ ಅಂತ. ಅಂಟ್ರಿಕೊಲೋ ಈ ವೆಂಟ್ರಿಕೊಲೋ ಸೆಲಮ್ ಸೆಪ್ಟಾ ಏನೋ ಅಂದಿದೆ ಅದಲ್ಲ. ಇದು ಹೃದಯವನ್ನು 2 ಭಾಗ ಮಾಡುವಂತ ಭಾಗ ರೀ. ಇದು ನಮ್ದು ಮೂಗಿನ ಹೊಳ್ಳೆ ಐತಿ ನೋಡ್ರಿ, ಈ ಮೂಗಿನ ಹೊಳ್ಳೆಯನ್ನು ಈ ಸೆಪ್ಟಾಲ್ ಕಾರ್ಟಿಲೇಜ್ ಎಂಬ ಬೇರ್ಪಡಿಸ್ತೈತಿ ನೋಡ್ರಿ. ಆಲ್ಫ್ಯಾಕ್ಟರಿ ಲೋಬಿಗೆ ಇದರಿಂದ ಮೂಗು ತಗೋತೈತಿ, ಹೌದಲ್ಲ? ಮೂಗಿನ ಮೂಲಕ ತಗೊಂಡಿರ್ತಕ್ಕಂಥ ನಾವು ಐತಿ ನೋಡ್ರಿ ಉಸಿರು ಅಥವಾ ಏನಾದ್ರು ತಗೊಂತೀವಿ ನೋಡ್ರಿ, ಇನೇಲ್ ಮಾಡ್ತೀವಲ್ಲ, ಇನೇಲ್ ಮಾಡಿರ್ತಕ್ಕಂಥದ್ದು ಅಲ್ಲಿರೋ ಕೆಲವೊಂದು ಏನು ರೋಮಗಳು ಇರ್ತಾವಲ್ಲ, ಕೂದಲುಗಳು ಇರ್ತಾವ ನೋಡ್ರಿ, ಅವು ಫಿಲ್ಟರ್ ಮಾಡೋದ್ರ ಮೂಲಕ ನಮಗ ಒಂದು ಫಿಲ್ಟರ್ ಯುಕ್ತ ಯಾವುದೇ ಕಣಗಳೆಲ್ಲ ಮತ್ತು ಕೆಲವೊಂದು ಅಂಟು ದ್ರಾವಗಳು ಕಂಡುಬರ್ತಾವ ಮೂಗಿನಲ್ಲಿ, ಅವೆಲ್ಲ ಅಲ್ಲೇ ಅಂಟ್ಕೊಂತಾವ್ರಿ, ಹೌದಾ? ಇವೆಲ್ಲ ಅಂಟ್ಕೊಳೋದ್ರಿಂದ ಅಲ್ಲೆಲ್ಲ ಒಳ್ಳೆ ಅಂದ್ರೆ ಎಲ್ಲ ಸ್ವಲ್ಪ ಏನಂತೀವಿ ಫಿಲ್ಟರ್ ಆಗಿರುವಂಥ ನಮಗೆ ಆಕ್ಸಿಜನ್ ಸಿಗ್ತಾ ಬರ್ತೈತಿ. ಆಕ್ಸಿಜನ್ ಜೊತೆ ಆಕ್ಸಿಜನ್ ಇರಲ್ಲ, ನಾವು ಇನ್ಹೇಲ್ ಮಾಡಿದಾಗ ಎಲ್ಲ ಇರ್ತೈತಿ. ಆಕ್ಸಿಜನ್ ಇರ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ, ನೈಟ್ರೋಜನ್ ಇರ್ತೈತಿ,
ಹೌದಲ್ಲ. ಈ ಅಟ್ಮಾಸ್ಫಿಯರ್ದಲ್ಲಿರುವಂಥ ಎಲ್ಲ ತೊಗೊಂತೀವಿ ನಾವು. ಮತ್ತು ನೀ ಏನಾದರೂ ನೀ ಕಾರ್ಬನ್ ಮೊನಾಕ್ಸೈಡ್ ಜಾಗಕ್ಕೆ ಹೋಗ್ತಿ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ತೊಗೊಂತೀವಿ. ಬ್ಯಾಡ ನನ್ನ ಮೂಗಷ್ಟು ಆಕ್ಸಿಜನ್ ಅಷ್ಟು ತಗೋತೈತಂತಲ್ಲ. ಇಲ್ಲಿ ಅಟ್ಮಾಸ್ಫಿಯರ್ದಲ್ಲಿರೋ ಎಲ್ಲ ಗ್ಯಾಸಸ್ಗಳನ್ನು ನಾವು ಇನ್ಹೇಲ್ ಮಾಡ್ತೀವಿ. ಆದರೆ ಇನ್ಹೇಲ್ ಮಾಡಿದಾಗ ಅಲ್ಲಿ ನಮಗೆ ಹೃದಯ ಐತೆ ನೋಡಿ, ಶ್ವಾಸಕೋಶ. ಈ ಶ್ವಾಸಕೋಶ ಐತಲ್ಲ, ಅಲ್ಲಿ ಇದು ಹೃದಯದಿಂದ ಬರ್ತಕ್ಕಂಥ ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಐತೆ ನೋಡ್ರಿ. ಈ ಹಿಮೋಗ್ಲೋಬಿನ ಆಕ್ಸಿಜನ್ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೈತೆ. ಅದು ಬೈ ಚಾನ್ಸ್ ಏನಾದರೂ ಕಾರ್ಬನ್ ಮೊನಾಕ್ಸೈಡ್ ಹೋಗಿದ್ರೆ ಆಕ್ಸಿಜನ್ ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಕ್ಯಾಪ್ಚರ್ ಮಾಡ್ಕೊಂತೈತೆ. ಅಂದ್ರೆ ಭಾಳ ಬೇಗ ಕ್ಯಾಪ್ಚರ್ ಆಗೋದ್ರ ಕಾರ್ಬನ್ ಮೊನಾಕ್ಸೈಡ್. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಅಲ್ಲಿರುವ ಮನುಷ್ಯರ ಜೀವಿತಾವಧಿ ಕಂಪೇರ್ ಮಾಡಿದ್ರೆ ಹಳ್ಳಿಗಳಿರೋಕ್ಕಿಂತ ಸ್ವಲ್ಪ ಕಡಿಮೆ ಇರ್ತೈತೆ. ಹೌದಲ್ಲ. ಫುಲ್ ಪೊಲ್ಯೂಷನ್ ಜಾಸ್ತಿ ಇರ್ತೈತೆ. ಈ ಮೂಗಿಂದ ಐತಲ್ರಿ, ಮೂಗಿನ ಶಸ್ತ್ರಚಿಕಿತ್ಸೆಯನ್ನು ಏನಂತ ಕರಿತೀವಿ ನಾವು? ರೈನೋಪ್ಲಾಸ್ಟಿ ಅಂತ ಬರ್ತೈತಲ್ಲ, ರೈನೋಪ್ಲಾಸ್ಟಿ. ಮೂಗಿನ ಶಸ್ತ್ರಚಿಕಿತ್ಸೆಯನ್ನು ರೈನೋಪ್ಲಾಸ್ಟಿ ಅಂತ ಕರಿತೀವಿ. ಈಗ ಕೆಲವೊಂದು ಸತಿ ಮೂಗಿನ ಆಕಾರವನ್ನು ಬದಲಾಯಿಸ್ತದಂತೆ. ಕೆಲವ್ರದ್ದು ಮೂಗು ದಪ್ಪ ಆಗಿರ್ತೈತಿ, ಚಂದ ಕಾಣ್ಲಿ ಅಂತೇಳಿ. ಹುಡುಗಿಯರಲ್ರಿ, ಹುಡುಗಿಯರ್ ಚಂದ ಕಾಣ್ಲಿ ಅಂದ್ರೆ ಚಂದ ಕಾಣ್ಲಿಕ್ಕೆ ಅಂದ್ರೆ ಯಾರು ಮಾಡ್ಕೊಳಲ್ಲ. ಅದಕ್ಕಾಗಿ ಹಿಂಗೆ ಚಂದ ಮೂಗ್ ಹಿಂಗೆ ದಪ್ಪ ಆಗಿರ್ತೈತಲ್ಲ, ಅದು ಮೂಗನ್ನು ಶಸ್ತ್ರಚಿಕಿತ್ಸೆ ಮೂಲಕ ಸೀದಾ ಅಂದ್ರೆ ಚಲೋ ಮಾಡಕ್ಕಂತೇಳಿ ಯಾವ ಶಸ್ತ್ರಚಿಕಿತ್ಸೆ ಬಳಸ್ತಾರ್ರಿ? ಏನ್ರಿ? ಕಾಸ್ಮೆಟಿಕ್ ಸರ್ಜರಿ ಮಾಡ್ತಾರೆ ನೋಡ್ರಿ. ಈ ಮೂಗಿನ ಆಕಾರವನ್ನು ಬದಲಾಯಿಸಕತ್ತಂದ್ರ ಕಾಸ್ಮೆಟಿಕ್ ಎಂಬ ಸರ್ಜರಿ ಮಾಡ್ತಾರೆ ನೋಡ್ರಿ. ಕಾಸ್ಮೆಟಿಕ್ ಸರ್ಜರಿ ಮೂಗಿನ ಆಕಾರವನ್ನು ಬದಲಾಯಿಸಕ. ನಾಯಿಗ ವಾಸನೆ ಗ್ರಹಿಸುವ ಶಕ್ತಿ ಜಾಸ್ತಿ ಐತೆ ಮನುಷ್ಯರಿಗೆ ರೀ. ನಾಯಿಗೆ ಹೌದಲ್ಲ, ನಾಯಿಗ ವಾಸನೆ ಗ್ರಹಿಸುವ ಶಕ್ತಿ ಮನುಷ್ಯರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತ್ರಿ. ಇತ್ತೀಚೆಗೆ ನಾಯಿಗೊಂದು ಯೋಜನೆ ತಂದಾರ ಹೌದಲ್ಲ, ಬೀದಿ ನಾಯಿಗಳಿಗೆ ಅಡಾಪ್ಟ್ ಮಾಡ್ಕೊಂಡ್ ಯಾವ್ದ್ರ ಯೋಜನೆ? ಮೋತಿ ಕಾರ್ಯಕ್ರಮ ಹೌದಲ್ಲ. ಮೋತಿ ಕಾರ್ಯಕ್ರಮ. ಇಲ್ಲಿ ಚರ್ಮದ ಬಗ್ಗೆ ನೋಡ್ತೀವಿ ನೆಕ್ಸ್ಟ್ ನಾವು. ಚರ್ಮ ಅನ್ನೋದು ಇದು ಚರ್ಮ ಎಂತ ಅಂಗಾಂಶ ರೀ ನಮ್ದು? ಇದು ಒಂದು ಯಾವ್ದ್ರಿ? ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಹೌದಲ್ಲ. ಚರ್ಮ ಅನ್ನೋದು ಸರಳ ಚಪ್ಪಟ ಅಂದ್ರೆ ಚಪ್ಪಟೆ ಅಂಗಾಂಶದಲ್ಲಿ ಅಥವಾ ಅನುಲೇಪಕ ಅಂಗಾಂಶದಲ್ಲಿ ಇದು ಚರ್ಮ ಅನ್ನೋದೊಂದು ಸರಳ ಚಪ್ಪಟ ಅನುಲೇಪಕ ಅಂಗಾಂಶಗಳು ಬರ್ತೈತ್ರಿ. ಚರ್ಮದಿಂದ ನಾವೇನ್ ಮಾಡ್ಬೋದು? ಸ್ಪರ್ಶದ ಜ್ಞಾನವನ್ನು ಪಡೆಯಬಹುದು. ನೀವು ಇಟ್ಟಿರ್ತಕ್ಕಂಥ ಎಲ್ಲ ಬಿಸಿ ಅನುಭವ ಇವೆಲ್ಲ ಆಗೋದು ಚರ್ಮದಿಂದ ಆಗ್ತೈತಲ್ಲ, ಇವೆಲ್ಲ ಅನುಭವ ಪಡಿಬಹುದು. ಮತ್ತೆ ಚರ್ಮ ಐತಲ್ಲ, ಅತ್ಯಂತ ನಮ್ಮ ದೇಹದಲ್ಲಿ ಕಂಡು ಬರುವ ಅತ್ಯಂತ ದೊಡ್ಡ ಅಂಗ ಅಂತಂದ್ರೆ ಚರ್ಮ. ಅತ್ಯಂತ ದೊಡ್ಡ ಭಾಗ ಏನು? ಅತ್ಯಂತ ದೊಡ್ಡ ಅಂಗ ರೀ. ಅತ್ಯಂತ ದೊಡ್ಡ ಅಂಗ ಅಂದ್ರೆ ಚರ್ಮ. ಅತ್ಯಂತ ದೊಡ್ಡ ಭಾಗ ಅಂತಂದ್ರೆ ಲಿವರ್. ಅತ್ಯಂತ ದೊಡ್ಡ ಭಾಗ ಅಂತ ಕೇಳಿದ್ರೆ ಲಿವರ್ ಅನ್ಬೇಕ. ಅತ್ಯಂತ ದೊಡ್ಡ ಅಂಗ ಅಂತ ಕೇಳಿದ್ರೆ ಚರ್ಮ ನೋಡ್ರಿ. ಅತ್ಯಂತ ದೊಡ್ಡ ಅಂಗ ಅಂತಂದ್ರೆ ಚರ್ಮ ಅಂತ ಹೇಳಿ ಹೇಳ್ತಾವ್ರಿ. ಚರ್ಮ ನಮ್ಮ ದೇಹದಲ್ಲಿರುವ ಉಷ್ಣಾಂಶವನ್ನು ಅಂದ್ರೆ ಮೇಂಟೈನ್ ಮಾಡೋದ್ರಲ್ಲಿ ಹೆಚ್ಚು ಉಷ್ಣಾಂಶ ನಮ್ಮ ದೇಹದಲ್ಲಿ ಎಷ್ಟು ಇರ್ಬೇಕ್ರಿ? ಉಷ್ಣಾಂಶ ಟೆಂಪರೇಚರ್ ಎಷ್ಟು ಮೇಂಟೈನ್ ಆಗ್ತಿರ್ತೈತಿ? ನಮ್ಮ ಮನುಷ್ಯನ ದೇಹದ ಉಷ್ಣಾಂಶ ಎಷ್ಟು? ನಮ್ಮ ಬಿಸಿ ರಕ್ತ ಪ್ರಾಣಿ ಅಂತೇಳಿ ಕರೆಯೋ ಕಾರಣ ಏನ್ರಿ? 37 ಡಿಗ್ರಿ ಸೆಲ್ಸಿಯಸ್ ಹೌದಲ್ಲ. 37 ಡಿಗ್ರಿ ಸೆಲ್ಸಿಯಸ್ ನಾವು ಮೇಂಟೈನ್ ಮಾಡ್ತೀವಿ. ಅಂದ್ರೆ ಅದಕ್ಕಾಗಿ ನಮಗೆ ಬಿಸಿ ರಕ್ತ ಪ್ರಾಣಿ ಅಂತ ಕರಿತೀವಿ. ಮತ್ತು ನೀ ಏನಾದರೂ ಇದು ಪೋಲ್ ಕಡೆ ಹೋದ್ರೆ, ನೀ ಏನಾದರೂ ಬೇರೆ ಈಗ ನ್ಯೂಜಿಲ್ಯಾಂಡ್ದಾಗ ಹೋದ್ರೆ ಅಥವಾ ನೀ ಬೇರೆ ಕಡೆ ಎಲ್ಲಾದರೂ ಹೋದ್ರೆ ಐಸ್ ಇದ್ದಲ್ಲಿ ಹೋದ್ರೆ ನೀನು 37 ಡಿಗ್ರಿ ಸೆಲ್ಸಿಯಸ್ ಇದ್ದು 35 ಆಗತ್ತೇನ? ಆಗಲ್ಲ. ಅದಕ್ಕಾಗಿ ನಮಗೆ ಬಿಸಿ ರಕ್ತ ಪ್ರಾಣಿ ಅಂತಾರೆ. ಅಂದ್ರೆ ಬೇರೆ ಎಲ್ಲೇ ಹೋಗ್ರಿ ನೀವು, ನಮ್ದು ಟೆಂಪ್ರೇಚರ್ ಒಂದೇ ಇರ್ತದೆ, ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಆದ್ರೆ ಬೇರೆ ಬೇರೆ ಜಲಚರ ಪ್ರಾಣಿಗಳು ಅದಾವ ನೋಡ್ರಿ, ಅವು ಶೀತ ರಕ್ತ ಪ್ರಾಣಿಗಳು. ಅವು ಬೇರೆ ಕಡೆ ಹೋದಂಗ ತಮ್ಮ ಬಾಡಿ ಒಳಗಿನ ಟೆಂಪ್ರೇಚರನ್ನು ಚೇಂಜ್ ಮಾಡ್ಕೊಂತಾವ. ಅವಾಗ ಅದಕ್ಕಾಗಿ ಶೀತ ರಕ್ತ ಪ್ರಾಣಿಗಳು ಅಂತೇಳಿ ಕರಿತಾ ಬರ್ತೀವಿ. ಚರ್ಮ ಐತಲ್ರಿ, ಈ ಚರ್ಮದಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿರುವ ಬೆವರನ್ನು ಹೊರಗೆ ಹಾಕೋದ್ರ ಮೂಲಕ ಈ ಚರ್ಮ ನಮ್ಮ ದೇಹದ ಉಷ್ಣಾಂಶವನ್ನು ಕಾಪಾಡೋದ್ರಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತೈತಿ. ಚರ್ಮದಲ್ಲಿ ಒಂದು ಹೊರಚರ್ಮ ಮತ್ತು ಒಳಚರ್ಮ ಬರ್ತೈತೆ ಹೌದಲ್ಲ. ಹೊರಚರ್ಮ ಮತ್ತು ಒಳಚರ್ಮ. ಹೊರಚರ್ಮ ಅಂತಂದ್ರೆ ಹೊರಚರ್ಮಕ್ಕೆ ಏನಂತೀವಿ? ಎಪಿಡರ್ಮಿಸ್ ಹೌದಲ್ಲ. ಹೊರಚರ್ಮವನ್ನು ಎಪಿಡರ್ಮಿಸ್ ಅಂತ ಕರಿತೀವಿ. ಇಲ್ಲಿ ಡರ್ಮಿಸ್. ಈ ಎಪಿಡರ್ಮಿಸ್ ಐತೆ ನೋಡ್ರಿ. ಎಪಿಡರ್ಮಿಸ್ನ ಹೊರಭಾಗದಲ್ಲಿರುವ ಇದು ನಿರ್ಜೀವ ಜೀವಕೋಶಗಳು ಇರ್ತೈತೆ ನೋಡ್ರಿ. ಎಪಿಡರ್ಮಿಸ್ ಅಥವಾ ಹೊರಚರ್ಮ ಐತೆ ನೋಡ್ರಿ. ಹೊರಚರ್ಮನ ಅತ್ಯಂತ ಮೇಲಿನ ಲೇಯರ್ ಐತೆ ನೋಡ್ರಿ, ಅದು ನಿರ್ಜೀವ ಜೀವಕೋಶಗಳಿಂದ ಕೂಡಿರ್ತೈತಿ. ಕೆಳಗಿನ ಲೇಯರ್ ಐತೆ ನೋಡ್ರಿ, ಅದು ಎಂತ ಜೀವಕೋಶಗಳಿಂದ ಕೂಡಿರ್ತೈತ್ರಿ? ಸಜೀವ ಜೀವಕೋಶಗಳಿಂದ ಕೂಡಿರ್ತೈತಿ. ಇದು ಐತೆ ನೋಡ್ರಿ. ಈಗ ಈ ಚರ್ಮದ ಒಳಗಿನ ಲೇಯರ್ ಐತಲ್ಲ, ಸಜೀವ ಜೀವಕೋಶಗಳನ್ನು ಕೂಡಿರ್ತೈತಿ ನೋಡ್ರಿ. ಈ ಚರ್ಮದ ಅಂದ್ರೆ ಚರ್ಮದ ಹೊರಭಾಗದಲ್ಲಿರುವ ಒಳಗಿನ ಲೇಯರ್ ಐತೆ ನೋಡ್ರಿ, ಮೆಲಾನಿನ್ ಎಂಬ ವರ್ಣಕ ಉತ್ಪಾದನೆ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ ನೋಡ್ರಿ. ಹೊರ ಚರ್ಮದ ಒಳಗಿನ ಲೇಯರ್ ಐತೆ ನೋಡ್ರಿ, ಮೆಲಾನಿನ್ ಎಂಬ ವರ್ಣಕ ಉತ್ಪತ್ತಿ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ಈ ಮೆಲಾನಿನ್ ಎಂಬ ವರ್ಣಕ ಉತ್ಪತ್ತಿ ಮಾಡಕ್ಕೆ ಚರ್ಮದ ಯಾವ ಕೋಶಗಳು ಹೆಲ್ಪ್ ಮಾಡ್ತಾವ್ರಿ? ಯಾವ ಕೋಶಗಳು ಅಂತಂದೆ? ನೋಸೈಟ್ ಕೋಶಗಳು ಹೌದಲ್ಲ. ನೋಸೈಟ್ ಕೋಶಗಳು ಈ ಚರ್ಮದ ಇದು ಹೊರಪದರಿನಲ್ಲಿರುವ ಚರ್ಮದಲ್ಲಿ ಈ ಮೆಲಾನಿನ್ ಉತ್ಪತ್ತಿ ಮಾಡಕ್ಕೆ ಹೆಲ್ಪ್ ಮಾಡುವಂತ ಕೋಶಗಳು ಅಂತಂದ್ರೆ ನೋಸೈಟ್ ಸೆಲ್ ಅಂತ ಬರ್ತಾವ. ನೋಸೈಟ್ ಕೋಶಗಳು ಕಂಡು ಬರ್ತಾವ್ರಿ. ನೆಕ್ಸ್ಟ್ ಒಳಚರ್ಮ ನೋಡ್ತೀವಿ. ಒಳಚರ್ಮ ಇದು ಒಂದು ಸಂಯೋಜಕ ಅಂಗಾಂಶದಿಂದ ಕೂಡಿರ್ತಕ್ಕಂಥ ಚರ್ಮ ಆಗಿರ್ತೈತಿ. ಇಲ್ಲೆಲ್ಲ ಶ್ವೇತ ಗ್ರಂಥಿಗಳು ನಮ್ದು ಇರ್ತಾವ ನೋಡ್ರಿ. ಶ್ವೇತ ಗ್ರಂಥಿ ಅಂತಂದ್ರೆ ಏನು? ಇವು ಸ್ವೆಟ್ ಗ್ಲ್ಯಾಂಡ್ಸ್. ನಮ್ಗೆ ಬೆವರು ಬರತೈತಲ್ರಿ. ಇಲ್ಲ ಅಂದ್ರೆ ನನ್ನ ಬಾಡಿ ಒಳಗೆ ಟೆಂಪ್ರೇಚರ್ ಜಾಸ್ತಿ ಆಗತ್ತೈತದ, ಬೆವರು ಬರತೈತಿ. ನಡ್ಕೊಂತ ಬಂದಿನಲ್ಲ, ಅದಕ್ಕಾಗಿ ನನ್ನ ಬಾಡಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೈತಿ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗೈತೆ ಅಂದ್ರೆ ಬಾಡಿ ಒಳಗೆ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಇದು ಟೆಂಪ್ರೇಚರ್ ಮೇಂಟೈನ್ ಮಾಡಕ್ಕೆ ನನ್ನ ಮೈಯಿಂದ ಇದು ಹೊರಗೆ ಬರತೈತಲ್ಲ,
ಬೆವರು ಹೊರಗೆ ಬರತೈತಲ್ರಿ. ಯಾಕಂದ್ರೆ ನನ್ನ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗ್ಬೇಕು. ಈಗ ಬಾಡಿ ಒಳಗೆ ಹೆಚ್ಚಿನ ಪ್ರಮಾಣದ ಬ್ಲಡ್ ಪ್ರೆಷರ್ ಇರೋದ್ರಿಂದ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೈತೆ. ಅದಕ್ಕಾಗಿ ಅಲ್ಲಿದ್ದು ಈಗ ನಾವು ಓಡಾಡ್ತೀವಲ್ರಿ, ಓಡಾಡುವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೈತಿ, ಬೆವರು ಹೊರಗೆ ಬರುತ್ತೆ ಹೌದಲ್ಲ. ಅದಕ್ಕಾಗಿ ನಾನು ಅಲ್ಲಿ ಈಗ ಭಾಳ ದೂರಿಂದ ವಾಕ್ ಮಾಡ್ಕೊಂಡು ಬಂದಿನಲ್ಲ, ಅದಕ್ಕಾಗಿ ಬೆವರು ಬರ್ತೈತೆ ನೋಡಿ. ಅಂದ್ರೆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕೆ ಬೆವರು ಬರತೈತೆ ಅಂತ ಹೌದಲ್ರಿ. ಇದು ಚರ್ಮ ನಮ್ಮ ದೇಹದಲ್ಲಿನ ಟೆಂಪ್ರೇಚರನ್ನು ಕಾಪಾಡುವುದರಲ್ಲಿ ಹೆಲ್ಪ್ ಮಾಡ್ತೈತಿ. ಇವೆಲ್ಲ ಸ್ವೇದ ಗ್ರಂಥಿಗಳು ಕಂಡು ಬರ್ತಾವ. ಮತ್ತು ಇದರಲ್ಲಿ ಇದು ಇನ್ನೊಂದು ತೈಲ ಗ್ರಂಥಿಗಳು ಕಂಡು ಬರ್ತಾವ್ರಿ. ತೈಲ ಗ್ರಂಥಿಗಳು ಏನು ಮಾಡ್ತಾವ ತಂದಿದ್ದೆ ನಾನು ಅಂದ್ರೆ ನಮ್ಮ ದೇಹಕ್ಕೆ ಯಾವ್ದಾದ್ರು ಸೂಕ್ಷ್ಮಾಣುಜೀವಿಗಳು, ಫಾರಿನ್ ಪಾರ್ಟಿಕಲ್ಸ್. ಮತ್ತು ಫಾರಿನ್ ಪಾರ್ಟಿಕಲ್ಸ್ ಅಂದ್ರೆ ಬೇರೆ ದೇಶದಿಂದ ಬಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಪಾರ್ಟಿಕಲ್ಸ್ ಅನ್ಬಾರ್ದು. ಸೈನ್ಸ್ ಟರ್ಮ್ ಒಳಗೆ ಫಾರಿನ್ ಪಾರ್ಟಿಕಲ್ಸ್ ಅಂದ್ರೆ ಬೇರೆ ಅಂದ್ರೆ ಸೂಕ್ಷ್ಮಾಣುಜೀವಿಗಳಿಗೆ ಫಾರಿನ್ ಪಾರ್ಟಿಕಲ್ಸ್ ಅಂತ ಹೋದಲ್ಲ. ಈ ಫಾರಿನ್ ಪಾರ್ಟಿಕಲ್ಸ್ ಏನಾದ್ರು ಬೇರೆ ಅಂತ ಎಲ್ಲ ದೊಡ್ಡ ದೊಡ್ಡ ಜೀವಿಗಳು ಅದು ಎಲ್ಲದಕ್ಕೂ ತೈಲ ಗ್ರಂಥಿಗಳು ಹೆಲ್ಪ್ ಮಾಡಲ್ಲ. ಸಣ್ಣ ಪ್ರಮಾಣದಲ್ಲಿ ಆದ್ರೂ ಹೆಲ್ಪ್ ಮಾಡ್ತಾವ. ಅಂದ್ರೆ ಯಾವುದೇ ತರದ ತೊಂದರೆ ಆಗಬಾರ್ದು ಚರ್ಮ ಅಂತ ಹೇಳಿ ಸೂರ್ಯನಿಂದ ಬರ್ತಕ್ಕಂಥ ಯು ವಿ ರೇಸ್ಗಳನ್ನು ನಮ್ಮ ಯು ವಿ ರೇಸ್ ಬರ್ತೈತೆ ನೋಡ್ರಿ, ಎಂತ BUV ಬರ್ತೈತದಲ್ಲ ಅಂದ್ರೆ ನೇರಳಾತೀತ ಕಿರಣಗಳು. ಆ ನೇರಳಾತೀತ ಕಿರಣಗಳಿಂದ ಬರ್ತಕ್ಕಂಥ ಬೇರೆ ಬೇರೆ ರೋಗಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಾಪಾಡ್ತೈತಿ. ಇದೆಲ್ಲ ಮಾಡೋದು ಚರ್ಮದ ತೈಲ ಗ್ರಂಥಿಗಳು ಇವೆಲ್ಲ ಮಾಡ್ತಾವ್ರಿ. ಮತ್ತೆ ಚರ್ಮ ಏನ್ರಿ ಒಂಥರ ವಿಸರ್ಜನಾ ಕಾರ್ಯ ಮಾಡ್ತೈತಿ. ನಮ್ಮ ಕಿಡ್ನಿ ಆ ಥರ ವಿಸರ್ಜನೆ ಮಾಡ್ತೈತಿ ನೋಡ್ರಿ. ಆ ಥರ ಚರ್ಮನು ವಿಸರ್ಜನಾ ಕಾರ್ಯದಲ್ಲಿ ಪ್ರಮುಖವಾದ ಪಾತ್ರ ಕಂಡು ಬರ್ತೈತಿ. ಈ ಚರ್ಮದ ಪ್ರಮುಖ ರೋಗಗಳಂದೆ ಮೊಡವೆ ಅಂತ ಬರ್ತೈತಿ. ಮೊಡವೆ ಅನ್ನೋದು ಈ ಚರ್ಮದ ಒಂದು ರೋಗ ಬರ್ತೈತಿ. ಮತ್ತು ನರವಳಿ, ಇನ್ನೊಂದು ತೊನ್ನು ಅಂತಂದ್ರೆ ಏನಂದಿದೆ, ಒಂದೊಂದು ಬಾಡಿ ಪಾರ್ಟ್ಸ್ ಒಳಗೆ ವೈಟ್ ಡಾಟ್ಸ್ ಕತ್ಲೆ ಅಥವಾ ವೈಟ್ ಕಲರ್ ಕನ್ವರ್ಟ್ ಆಗಿರ್ತೈತಿ ನೋಡ್ರಿ, ಅದನ್ನು ತೊನ್ನು ಅಂತೇಳಿ ಕರಿತೀವಿ. ಅಂದ್ರೆ ಮೆಲಾನಿನ್ ಉತ್ಪತ್ತಿ ಮಾಡುವ ನೋಸೈಟ್ ಕೋಶಗಳು ತಂದಿದ. ಈ ನೋಸೈಟ್ ಕೋಶಗಳು ಎಲ್ಲಿರ್ತೈತ್ರಿ? ಹೊರ ಚರ್ಮದಾಗ ಏನು ಒಳ ಚರ್ಮದಾಗ್ರಿ? ಹೊರ ಚರ್ಮದ ಒಳಭಾಗದಲ್ಲಿ, ಹೊರ ಚರ್ಮದ ಒಳಗಿನ ಲೇಯರ್ದಾಗ ಈ ನೋಸೈಟ್ ಸೆಲ್ಗಳು ಮೆಲಾನಿನ್ ಉತ್ಪತ್ತಿ ಮಾಡಕ್ಕೆ ಹೆಲ್ಪ್ ಮಾಡ್ತಾವೆ. ಈ ಮೆಲಾನಿನ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ಲಿಕ್ಕಂದ್ರೆ ನಿಮಗೆ ತೊನ್ನು ಎಂಬ ಕಾಯಿಲೆ ಇಲ್ಲಿ ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್ ನಾಲಿಗೆ ಒಳಗೆ ಎಷ್ಟು ಮಸಲ್ಸ್ ಕಂಡು ಬರ್ತಾವ್ರಿ? ನಿನ್ನೆ ಅಂದಿದ್ರೆ ನಾಲಿಗೆ ಒಳಗೆ ಎಷ್ಟು ಮಸಲ್ ಕಂಡು ಬರ್ತಾವ? ನಿನ್ನೆ ಅಂತಂದ್ರೆ ಸ್ವಲ್ಪ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ, ಅದಕ್ಕೆ ಹಿಂಗ ಇನ್ನೊಂದ್ಸತಿ ರಿವಿಷನ್ ಮಾಡತ್ತೀನಿ. ನಾಲಿಗೆ ಒಳಗ ಎಷ್ಟು ಇದು ಕಂಡು ಬರ್ತಾವ? ಸ್ನಾಯುಗಳು 8 ಸ್ನಾಯುಗಳು ಕಂಡು ಬರ್ತಾವಲ್ಲ. ನಮ್ಮ ದೇಹದಲ್ಲಿರೋ ಅತ್ಯಂತ ಬಲಿಷ್ಠವಾದ ಸ್ನಾಯು ಅಂತೀವಿ ನಾಲಿಗೆ. ಮತ್ತು ನಾಲಿಗೆ ಅದಕ್ರಿ ನಮ್ಮ ಹಲ್ಲನ್ನು ಕ್ಲೀನ್ ಮಾಡೋದ್ರಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತೈತಿ. ಹಲ್ಲನ್ನು ಕ್ಲೀನ್ ಮಾಡಕ, ಮಾತಾಡಕ ಇವೆಲ್ಲ ಇದಕ್ಕೆ ನಾಲಿಗೆ ಹೆಲ್ಪ್ ಮಾಡ್ತೈತ್ರಿ ಹೌದಲ್ಲ. ಮತ್ತೆ ನಾಲಿಗೆ ಏನು ಹೆಲ್ಪ್ ಮಾಡ್ತೈತ್ರಿ? ನಮಗೆ ರುಚಿಯನ್ನು ತಿಳಿಯಲು ಮುಖ್ಯವಾದ ಪಾತ್ರ ಅಂದ್ರೆ ನಾಲಿಗೆ ಅದ. ನಮಗೆ ರುಚಿಕರವಾದ ಅಡಿಗೆ ಯಾವ್ದು ಮಸ್ತ್ ಐತಿ ಇದು, ಈಗ ಚಿಕನ್ ಯಾಕೆ ಇಷ್ಟ ಆಕೈತಿ ನಿನಗೆ, ಚಿಕನ್ ಇಷ್ಟ ಆಕೈತಿ ಅಂತ ಹೇಳ್ತೈತಿ ನಾಲಿಗೆ ನಿನಗೆ ಹೌದಲ್ಲ. ನಾಲಿಗೆ ರುಚಿ ಗೊತ್ತಾಗಬೇಕು ಹೌದಲ್ಲ. ನಾಲಿಗೆ ರುಚಿ ಗೊತ್ತಾದಾಗ ನಿನಗೆ ಚಿಕನ್ ಇಷ್ಟ. ನಾಲಿಗೆ ಅದು ನಿನಗೆ ಏನಾದ್ರು ರುಚಿನ ಇಲ್ಲತ್ತಂದ್ರ ಯಾವುದೇ ತರದ ನಿನಗೆ ಹಿಂಗ ಇದು ಅಡಿಗೆ ಬೇಕಾ ಅದು ಅಡಿಗೆ ಬೇಕಂತ ಹೇಳಕ್ ಬರ್ತಿಲ್ಲ ಹೌದಲ್ಲ. ಈ ನಾಲಿಗೆ ನಮಗೆ ಮುಖ್ಯವಾದ ರುಚಿಯನ್ನು ತಿಳಿಯಲು ಹೆಲ್ಪ್ ಮಾಡ್ತೈತಿ. ಈ ನಾಲಿಗೆಯಲ್ಲಿ 2000ದಿಂದ 8000 ರಸಾಂಕುರಗಳಿಂದ ಕೂಡಿರ್ತೈತಿ. ಇದು ಹೈಯೆಸ್ಟ್ 2ರಿಂದ 8,000ವರೆಗಿನ ರಸಾಂಕುರಗಳಿಂದ ಕೂಡಿರ್ತಕ್ಕಂಥ ಇದು ನಾಲಿಗೆ ಇರ್ತೈತಿ ನೋಡ್ರಿ. ಅಷ್ಟು ಜಾಸ್ತಿ ರಸಾಂಕುರದಿಂದ ಕೂಡಿರ್ತೈತಿ ನೋಡ್ರಿ ನಾಲಿಗೆ ಹೌದಾ. ಈ ನಾಲಿಗೆ ಐತಿ ನೋಡ್ರಿ, ಎಪಿಥೀಲಿಯಂ ಪೊರೆಯಿಂದ ಆವರಿಸಲ್ಪಟ್ಟಿರಿ. ಇದೊಂದು ನೆನಪಿಟ್ಕೋರಿ, ಎಪಿಥೀಲಿಯಂ ಎಂಬ ಪೊರೆಯಿಂದ ಆವರಿಸಲ್ಪಟ್ಟಿರ್ತೈತಿ ನೋಡ್ರಿ. ನಾಲಿಗೆ ಐತಲ್ಲ, ಎಪಿಥೀಲಿಯಂ ಎಂಬ ಪೊರೆಯಿಂದ ಆವರಿಸಲ್ಪಟ್ಟಿರ್ತೈತಿ. ಈ ನಾಲಿಗೆ ಎಲ್ಲ ಇದು ಸಿಹಿ ರುಚಿಯನ್ನು ಎಲ್ಲಿ ಕಂಡು ಬರ್ತೈತ್ರಿ? ಸಿಹಿಯಲ್ಲಿ ಮುಂಭಾಗದಲ್ಲಿ, ಕಹಿ ಹಿಂಭಾಗದಲ್ಲಿ, ಉಪ್ಪು ಪಾರ್ಶ್ವಭಾಗ, ಮುಂಭಾಗದ ಪಾರ್ಶ್ವಭಾಗದಲ್ಲಿ, ಹುಳಿ ಹಿಂಭಾಗದ ಪಾರ್ಶ್ವಭಾಗದಲ್ಲಿ. ಅಂದ್ರೆ 2 ಸೈಡ್ ಇರ್ತೈತಿ. ಉಪ್ಪು ಹುಳಿ 2 ಸೈಡ್ ಇರ್ತೈತಿ. ಸಿಹಿ ಕಹಿ ಒಂದು ಸೈಡ್ ಇರ್ತೈತಿ. ಉಪ್ಪು ಹುಳಿ 2 ಕಡೆ ಪಾರ್ಶ್ವಭಾಗದಲ್ಲಿ ಕಂಡು ಬರ್ತೈತಿ ನೋಡ್ರಿ. ನಾವು ನಾರ್ಮಲ್ ಮಾತಾಡುವಾಗ ಹೇಳ್ತೀವಿ ನೋಡಿ, ಸಿಹಿ ಕಹಿ ಉಪ್ಪು ಹುಳಿ ಅಂತೇಳಿ. ಹಿಂಗೆ ಫ್ಲೋ ಒಳಗೆ ಬರ್ತೈತಿ ಹೋದಲ್ಲ, ಹಂಗ ನೆನ್ಕೊಂಡು ಸಿಹಿ ಕಹಿ ಉಪ್ಪು ಹುಳಿ ಅಂತೇಳಿ. ಈ ನಾಲಿಗೆಯಲ್ಲಿ ರಸಾಂಕ ಅಂದ್ರೆ ನಮಗೆ ರುಚಿ ತಿಳಿಸಲು ಬರ್ತಕ್ಕಂಥ ನಾಲಿಗೆಯಲ್ಲಿ ಕಂಡು ಬರ್ತಾವ್ರಿ ಇವೆಲ್ಲ ರಸಾಂಕುರಗಳು. ಇವಿಷ್ಟ ನಾವು ಜ್ಞಾನೇಂದ್ರಿಯಗಳು ನೋಡಿದ್ವಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು